ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಶಕೆ, ತಡೆಯಕ್ಕಾಗ್ತಿಲ್ಲ. ಬೆಂಗಳೂರಲ್ಲಿದ್ದೀವ, ಬೀದರಲ್ಲಿದ್ದೀವ, ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ಹ್ಯಾಪಿ ಮದರ್ಸ್ ಡೇ. ಅರೆ, ಹ್ಯಾಪಿ ಮದರ್ಸ್ ಡೇ ಅತ್ತೆ. ಬೆಳಗ್ಗೆನೆ ಯಾಕೆ ವಿಶ್ ಮಾಡ್ಲಿಲ್ಲ? ಅದು ನಾನೇ ನನ್ನ ಕೈಯಾರ ನಿನಗಿಷ್ಟ ಆಗೋ ಶಾವಿಗೆ ಪಾಯಸನ ಮಾಡಿಕೊಟ್ಟು ಆಮೇಲೆ ವಿಶ್ ಮಾಡೋಣ ಅಂತ ಮಾಡಿರಲಿಲ್ಲ. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಐ ಆಮ್ ಸಾರಿ. ಪರವಾಗಿಲ್ಲ. ಆಮೇಲೆ ಅಮ್ಮ, ಅಕ್ಕ ಕೂಡ ಒಟ್ಟಿಗೆ ವಿಶ್ ಮಾಡೋಣ ಅಂತ ಫೋನ್ ಮಾಡಿದ್ಲು. ನಾನೇ ಅಕ್ಕಂಗೆ, ಅಕ್ಕ ಈ ಥರ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ, ನಿನ್ನ ಬದಲಾಗಿ ನಾನೇ ವಿಶ್ ಮಾಡ್ತೀನಿ ಅಂತ ಹೇಳಿದೆ. ಅಕ್ಕನ ಪರವಾಗಿ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಭೂಮಿ. ಅಮ್ಮ, ನೀನು ಈ ಮನೆಗೆ ಮೇನ್ ಪಿಲ್ಲರ್ ಇದ್ದ ಹಾಗೆ. ಇವತ್ತು ನಾವು ಏನೇ ಮಾಡಿದ್ರು ಅದ್ರಲ್ಲಿ ನಿನ್ನ ಪಾತ್ರ ತುಂಬ ದೊಡ್ಡದಿದೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಹೌದಮ್ಮ, ಅವಳು ಹೇಳಿದ ನಿಜ. ನಿಮಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಮ್ಮ, ನಮಗೋಸ್ಕರ ನೀನೇನೆಲ್ಲ ಮಾಡಿದ್ಯಾ, ಅದಕ್ಕೆ ನಿನಗೋಸ್ಕರ ಈ ಪಾಯಸ ತಿಂದು ಹೇಗಿದೆ ಅಂತ ಹೇಳೋ. ಸೂಪರ್. ನನ್ನ ಲೈಫಲ್ಲಿ ನಾನಿಷ್ಟು ಒಳ್ಳೆ ಪಾಯಸ ಇದುವರೆಗೂ ತಿಂದೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಮ್ಮ. ನೀನು ಚೆನ್ನಾಗಿದೆ ಅಂತ ಹೇಳ್ದಿಯಲ್ವಾ, ನಾನು ಮಾಡಿದ್ದಕ್ಕೂ ಸಾರ್ಥಕ ಆಗೋಯ್ತು. ಅಪ್ಪಿ, ಅಮ್ಮಂಗೆ ನೈವೇದ್ಯ ಆಯ್ತಲ್ಲ, ಇವಾಗ ನಾವು ತಿನ್ಬೋದಾ? ಅಫ್ಕೋರ್ಸ್. ಬಂದೆ, ಒಂದು ನಿಮಿಷ. ಅಮ್ಮ ದೇವ್ರಿದ್ದಾಗೆ ಅವ್ರಿಗೆ ನೈವೇದ್ಯ ಮಾಡಿದ್ಮೇಲೆ ನಾವು ತಿನ್ಬೇಕು ಅಂತೆಲ್ಲ ಹೇಳ್ತಿದ್ಲು. ಬೇಗ ಬೇಗ ತಗೊಂಬಾ. ಹಾ, ಬಂದೆ. ಅಮ್ಮ, ಯಾಕಮ್ಮ ಹೀಗೆ ಮಾಡಿದೆ? ಏನ್ ಮಾಡಿದ್ನೆ? ಸಕ್ಕರೆ ಕಮ್ಮಿ ಆಗಿದೆ, ತುಪ್ಪ ಇಷ್ಟೊಂದು ಹಾಕಿದ್ದೀನಿ, ತಿನ್ನೋದಕ್ಕೆ ಆಗ್ತಾ ಇಲ್ಲ. ನೀನ್ ನೋಡಿದ್ರೆ ಈ ತರ ಪಾಯಸನ ಯಾವತ್ತೂ ತಿಂದಿಲ್ಲ, ತುಂಬಾ ಚೆನ್ನಾಗಿದೆ ಅಂತ ಸುಳ್ಳು ಹೇಳ್ತಿದ್ಯಾ. ಯಾಕೆ ಈ ತರ ಹೇಳ್ದೆ? ಯಾಕೆ ಅಂದ್ರೆ ನೀನು ನಿನ್ ಕೈಯಾರೆ ನನಗೋಸ್ಕರ ಇಷ್ಟು ಪ್ರೀತಿಯಿಂದ ಮಾಡಿರೋ ಪಾಯಸನ ನಾನು ಹೆಂಗ್ ಚೆನ್ನಾಗಿಲ್ಲ ಅನ್ಲಿ. ನಿನ್ನ ಮನ್ಸು ಬೇಜಾರು ಮಾಡಕ್ ನಂಗೆ ಇಷ್ಟ ಇರಲಿಲ್ಲ ಕಂದ. ಅಮ್ಮಂದ್ರೆ ಅಷ್ಟು, ಮಕ್ಳಿಗೆ ನೋವು ಮಾಡೋದಕ್ಕೆ ಅವ್ರಿಗೆ ತೀರಾ ಇಷ್ಟ ಇಲ್ಲ. ನಾನೊಬ್ಳೆ ಅಂತಲ್ಲ, ಎಲ್ಲ ಅಮ್ಮಂದ್ರು ಅಷ್ಟೇ. ನಿಸ್ವಾರ್ಥ ಪ್ರೀತಿ ಯಾರಲ್ಲಾದ್ರೂ ಇದೆ ಅಂತಂದ್ರೆ ಅದು ಅಮ್ಮಂದ್ರಲ್ಲಿ ಮಾತ್ರ ಸಿಗೋಕ್ ಸಾಧ್ಯ. ಅಮ್ಮನ್ ಕಳ್ಕೊಂಡ್ಮೇಲೆ ಅಮ್ಮನ ಪ್ರೀತಿ ಏನು ಅಂತ ಗೊತ್ತಾಗೋದು. ಐ ಲವ್ ಯು ಅಮ್ಮ. ಲವ್ ಯು ಟು ಬಂಗಾರ. ಲವ್ ಯು ಅಮ್ಮ. ಲವ್ ಯು ಟು. ಅಜ್ಜಿ ತಗೊಳ್ಳಿ, ಸ್ವಲ್ಪ ಕುಡೀರಿ ಪ್ಲೀಸ್. ಬೇಡ ಬೇಡ ಅಜ್ಜಿ, ಸ್ವಲ್ಪ ಕುಡೀರಿ ಒಂಚೂರಾದ್ರೂ. ಬೇಡಮ್ಮ. ಅಜ್ಜಿ ಅಜ್ಜಿ, ಯಾಕೆ ಒಂಥರ ಇದ್ದೀರಾ? ಏನೂ ಇಲ್ಲ ಗೌತಮವ್ರೆ. ಆರಾಮಾಗಿದ್ದೀರಾ ತಾನೇ? ಓಕೆ ಅಜ್ಜಿ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಈ ನಮ್ಮ ಚಿಕ್ಕಮಗಳೂರು ಎಸ್ಟೇಟ್ನಲ್ಲಿ ಹಳೆ ಮ್ಯಾನೇಜರ್ ಒಬ್ಬ ಇದ್ದಲ್ಲ, ಕೆಂಚಪ್ಪ ಅಂತ. ಅವನು ಡಾಕ್ಯುಮೆಂಟ್ಸ್ ಎಲ್ಲ ಫೋರ್ಜ್ ಮಾಡಿ ನಮಗೆ ಸೇರಿರೋ ಎಸ್ಟೇಟಲ್ಲಿ 60 ಎಕರೆ ಎಸ್ಟೇಟ್ನ ಅವನ ಹೆಸರಿಗೆ ಮಾಡ್ಕೋಬೇಕು ಅಂತ ಓಡಾಡ್ತಿದ್ದ. ನಿಮ್ಗೆ ಹೇಳಿದ್ದು ಯಾಕೇನಾಯ್ತು? ಏನೂ ಇಲ್ಲ ಗುಂಡು. ಇದೀಗ ಅವನು ವಿಷಯ ಹೇಳ್ತಿದ್ದೆಲ್ಲ, ಅವನು ಹೀಗೂ ಮಾಡ್ಬೋದಾ ಅಂತ ವಿಚಾರ ಮಾಡ್ತಾ ಇದ್ದೆ. ಹಾಜಿ, ನನಗೂ ಶಾಕ್ ಆಯಿತು. ಅವನು ಆ ಎಸ್ಟೇಟಲ್ಲಿ ತುಂಬ ತೊಂದರೆ ಕೊಡ್ತಾ ಇದ್ದಾನಂತೆ, ಯಾರಿಗೂ ಕೆಲಸಕ್ಕೆ ಬರಕ್ಕೆ ಬಿಡ್ತಾ ಇಲ್ವಂತೆ. ಹೀಗೆ ಆದ್ರೆ ತುಂಬ ಕಷ್ಟ ಆಗುತ್ತೆ ಅಜ್ಜಿ. ಅದಕ್ಕೆ ನಾನೇ ಹೋಗಿ ಬರ್ತೀನಿ.
ಗುಂಡು ಆ ಥರದವ್ರು ಎಲ್ಲ ಕಡೆನೂ ಇರ್ತಾರಪ್ಪ. ಕೊಳಚಿ ನೀರು ಕಲ್ಲು ಹೋಗಿದ್ರೆ ನಮ್ಮ ಮೇಲೆ ಸಿಡಿಯುತ್ತೆ, ತಾನೇ ಎಲ್ಲ ಸುಧಾರಿಸುತ್ತೆ ಬಿಡು. ಹಾಗಲ್ಲ ಅಜ್ಜಿ, ನಾನು ಅಲ್ಲಿಗೆ ಹೋದರೆ ಕೆಲಸಗಾರರಿಗೆ ಧೈರ್ಯ ಬರುತ್ತೆ, ಅವರು ಕೆಲಸಕ್ಕೆ ಬರ್ತಾರೆ. ಇಲ್ಲಿ ಹೋದರೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಥರ ಆಗಿ ಸಮಸ್ಯೆ ದೊಡ್ಡದಾಗ್ಬಿಡುತ್ತೆ. ಇದನ್ನು ಹಾಗೆ ಬಿಡಬಾರ್ದು. ನಾನು ಅಲ್ಲಿಗೆ ಹೋಗಿ ಬರ್ತೀನಿ. ಇಲ್ಲೇ ಇದ್ರೆ ಏನೂ ಆಗಲ್ಲ ಅಜ್ಜಿ. ಅಲ್ಲ, ನೀನು ಹೋಗೋ ಬದಲು ಬೇರೆ ಯಾರನ್ನಾದರೂ ಕಳಿಸಿದ್ರೆ ಆಗಲ್ವಾ? ಇಲ್ಲ ಅಜ್ಜಿ, ಅದು ಬೇರೆ ಪ್ರಾಪರ್ಟಿಗಳ ಥರ ಅಲ್ಲ. ನಮ್ಮ ತಾತ ಮಾಡಿರೋ ಪ್ರಾಪರ್ಟಿ. ನನಗೆ ಅದ್ರ ಬಗ್ಗೆ ವಿಶೇಷವಾದ ಸೆಂಟಿಮೆಂಟ್ ಇದೆ. ಅದರಲ್ಲಿ ಗಳಿಸಿದ ದುಡ್ಡಿಂದನೇ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿರೋದು ನಾನು. ಅದಕ್ಕೇನಾದರೂ ಸಮಸ್ಯೆ ಆಗಿದೆ ಅಂದರೆ ನಾನು ಅಲ್ಲಿಗೆ ಹೋಗಲೇಬೇಕಲ್ವಾ? ಹಿಂದೆ ಹೋದರೆ ನಮ್ಮನ್ನು ವೀಕ್ ಅನ್ಕೊಂಡ್ಬಿಡ್ತಾರೆ ಅಜ್ಜಿ. ಅವ್ರ ದೌರ್ಜನ್ಯ ಜಾಸ್ತಿ ಆಗುತ್ತೆ. ಅಲ್ಲ ಗುಂಡು, ಇಷ್ಟು ವರ್ಷ ಅವನ ಆ ರೀತಿ ಇರಲಿಲ್ಲ, ಈಗ ಯಾಕೆ ಆ ರೀತಿ ಮಾಡ್ತಾ ಇದ್ದಾನೆ ಅಂತ? ಏನು ಕಾರಣ ಇರುತ್ತೆ ಅಜ್ಜಿ? ದುಡ್ಡು. ಇಷ್ಟು ವರ್ಷ ಕಾಫಿ ಬೆಲೆಗೆ ಬೆಲೆ ಇರಲಿಲ್ಲ, ಈ ವರ್ಷ ಕಾಫಿಗೆ ತುಂಬ ಒಳ್ಳೆ ಬೆಲೆ ಬಂದಿದೆ. ದುರಾಸೆ, ಅಥವಾ ಅವನ ಹಿಂದೆ ಬೇರೆ ಯಾರಾದರೂ ದೊಡ್ಡ ಮನುಷ್ಯರು ನಿಂತು ಇದನ್ನು ಅವನ ಕೈಲಿ ಮಾಡಿಸ್ತಾ ಇದ್ದಾರೆ, ಅದು ಗೊತ್ತಿಲ್ಲ ನನಗೆ. ಗುಂಡು, ಇಂಥವರೆಲ್ಲ ಏನು ಮಾಡೋಕ್ಕೂ ಹೇಸಲ್ಲ ಕಣೋ. ನೀನು ಹೋಗೋದು ಯಾಕೋ ಬೇಡ ಅಂತ ಅನ್ನಿಸ್ತಾ ಇದೆ ನನಗೆ. ಅಜ್ಜಿ, ಯಾಕೆ ಇಷ್ಟೊಂದು ಭಯ ಪಟ್ಕೋತಾ ಇದ್ದೀರಾ? ನಿಮ್ಮ ಆಶೀರ್ವಾದ ಇರೋ ತನಕ ನನಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಅದನ್ನು ಎದುರಿಸೋ ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ. ಇಂಥ ಕ್ರಿಮಿ ಕೀಟಗಳಿಗೆಲ್ಲ ಹೆದರ್ಕೊಂಡು ಮನೇಲಿ ಕೂತ್ಕೊಳ್ಳೋಕ್ಕಾಗತ್ತಾ? ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನಾನು ಹೋಗ್ತೀನಿ, ಅವನೇನು ಮಾಡ್ತಾನೋ ನಾನು ನೋಡ್ತೀನಿ ಅಲ್ವಾ? ಅಜ್ಜಿ ಬೇಡ ಬೇಡ ಅಂದರೂ ಇವ್ರು ಹೋಗ್ತೀನಿ ಅಂತ ಹೇಳ್ತಿದ್ದಾರಲ್ಲ, ಈಗ ನಾನು ಸುಮ್ಮನಿದ್ರೆ ತಪ್ಪಾಗೋಗುತ್ತೆ. ನಡೆದಿರೋದನ್ನು ಅವ್ರ ಹತ್ರ ಹೇಳಲೇಬೇಕು. ಸಿಸ್ಟರ್, ನೀನು ಮಾಡಬೇಕು ಅಂತಿರೋ ಕೆಲಸನ ನಿನ್ನ ಮಗನೇ ಮಾಡ್ತಿದ್ದಾನಲ್ಲ. ಅಜ್ಜಿ ಬೇಡ ಕಂದ, ಸುಮ್ಮನಿಲ್ಲಾರ್ದೆ ಇರುವೆ ಬಿಟ್ಕೋಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂದಂಗೆ ಆಯಿತು. ಹಾಂ ಅಣ್ಣ, ನಮಗೆ ಹೇಗೆ ಬೇಕೋ ಎಲ್ಲ ಹಾಗೇ ನಡೀತಾ ಇದೆ. ಇನ್ನೇ ಭೂಮಿಕಾನ ಗೌತಮ್ ಜೊತೆ ಕಳಿಸೋ ಪ್ಲ್ಯಾನ್ ಮಾಡಬೇಕು. ಅವಳು ಆ ಕಡೆ ಹೋದರೆ ಈ ಕಡೆ ನಮ್ಮ ರೂಟ್ ಕ್ಲಿಯರ್ ಆಗತ್ತೆ. ಹೌದು ಸಿಸ್ಟರ್, ಅವ್ರು ಆ ಕಡೆ ಹೋದರೆ ಇಲ್ಲಿ ನಾವು ಆಡಿದ್ದೇ ಆಟ, ನಮ್ಮ ತಡೆಯೋರು ಯಾರೂ ಇಲ್ಲ, ಅವಿರೋಧವಾಗಿ ಗೆಲ್ಬೋದು. ಹೌದಣ್ಣ, ಆ ಕಾಫಿ ಎಸ್ಟೇಟ್ ಇಶ್ಯೂ ಎಲ್ಲ ಮುಗಿದ ಮೇಲೆ ಆ ಇಡೀ ಎಸ್ಟೇಟ್ ನಮ್ಮ ಜಯದೇವ್ ಹೆಸರಿಗಾಗಬೇಕು. ಆ ಥರ ಸಿಚುವೇಶನ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಗೌತಮ್ ಎಸ್ಟೇಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕಾಗಬಾರ್ದು, ಆ ಥರ ಪ್ರಾಬ್ಲಮ್ಸ್ ಹುಟ್ಟಾಕ್ತೀನಿ. ಅದೇ ಸಮಯಕ್ಕೆ ಸರಿಯಾಗಿ ನಮ್ಮ ಜಯದೇವಲ್ಲಿ ಹೀರೋ ಥರ ಹೋಗಿ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ನಮ್ಮ ಗೌತಮ್ ಮನಸ್ಸನ್ನು ಗೆಲ್ಲಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.